ಹಾಯ್ ಫ್ರೆಂಡ್ಸ್, ಈಗ ನೋಡ್ರಿ ಮಧ್ಯಾಹ್ನ 1:15 ಐತಿ. ಈಗ ಲಾಗ್ ಶುರು ಮಾಡ್ಕೊಂಡೀನಿ. ಬರೀ ಲಾಗ್ನ ಸ್ಕಿಪ್ ಮಾಡ್ರೆ ಪೂರ್ತಿಯಾಗಿ ನೋಡ್ಕೊಂಬರ್ರಿ. ನಿಮ್ಗೇನು ಅನ್ಸುತ್ತೆ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ. 1:15 ಆಗೈತಿ. ಇಲ್ಲಿ ನೋಡ್ರಿ, ನಮ್ಮ ತನು ಸ್ಕೂಲಿಗೆ ಕಳಿಸಿದ್ದೆ ರೀ. ರಾತ್ರೆಲ್ಲ ಹೆವಿ ಅಂದರೆ ಹೆವಿ ಇತ್ತು, ಜ್ವರ ಇತ್ತು. ಹಾಗಾಗಿ ಬೆಳಿಗ್ಗೆ ಎದ್ದಾಗ ಇರಲಿಲ್ಲ. ನಾ ಹೋಗಿದ್ದು ಸ್ಕೂಲಿಗೆ ಅಂತ ಹೇಳಿದ. ಹಾಗಾಗಿ ಕಳಿಸಿದ್ರೆ ಸ್ಕೂಲಿಗೆ. ನನಗೆ ಯಾಕೋ ಯಾಕಂದ್ರೆ 3ನೇ ದಿನ ರೀ ಇವತ್ತು ಬಿಟ್ಬಿಟ್ಟು ಜ್ವರ ಬರಕತ್ತಿ. ಹಾಗಾಗಿ ಎಲ್ಲಿ ಬಂದಿರ್ತಾವೆ ಹೇಳೋದು ಇಲ್ಲರಿ, ಒಂದು ಸೈಲೆಂಟಾಗಿ ಕೂತ್ಬಿಡ್ತಾನೆ ಸ್ಕೂಲ್ನಾಗ. ಹಾಗಾಗಿ ನಾನು ಫೋನ್ ಹಚ್ಚಿ ಕೇಳಿದೆ ಅವ್ರ ಕ್ಲಾಸ್ ಟೀಚರ್ಗೆ. ಇಲ್ಲರಿ ಮೇಡಮ್, ಜ್ವರ ಅದಾವ್ರಿ, ಲೈಟಾಗಿ ಅದಾವ ಈಗ ಅಂತಂದರು. ಹಾಗಾಗಿ ಬೇಡ ಸರಿ ಅಂತೇಳಿ ಅವ್ರ ಪಪ್ಪ ಹೋಗಿ ಕರ್ಕೊಂಡು ಬಂದರು. 1 ಗಂಟೆ 12:30 ಕರೆಕ್ಟ್ 12:30ಗೆ ಬಂದಾರೆ ಇವರು ಸ್ಕೂಲಿಂದ. ಫುಲ್ ಜ್ವರ ರೀ, ಬೆಂಕಿ ಐತಿ. ಮೈ ಟೆಂಪ್ರೇಚರ್ ಚೆಕ್ ಮಾಡಿದರೆ ಎಷ್ಟೈತೆ ಅಷ್ಟು ಜ್ವರ ಐತಿ. ಕಣ್ಣೆಲ್ಲ ಕೆಂಪಾಗ್ಬಿಡ್ತಾವೆ ರೀ. ಹಾಗಾಗಿ ಮೈ ಒರೆಸೋದು ಬೇಡ. ಮತ್ತು ಲಾಸ್ಟ್ ಟೈಮ್ ಹಿಂಗಾಗಿತ್ತು ರೀ, ಹೆವಿ ಜ್ವರ ಇರೋದಕ್ಕೆ ಹಸಿ ಬಟ್ಟೆ ಮಾಡಿ ಮೈ ಒರೆಸಿ ಅವ್ನಿಗೆ ಕಫ ಮಾಡಿಬಿಟ್ಟಿದ್ವಿ. ಎದೆ ಮೇಲೆಲ್ಲ ಹಾಕಿ ಸರಿಯಾಗಿ ಪೂರ್ತಿ ತಿಳ್ಕೊಳ್ಳೋದನ್ನು ಏನಾರು ಮಾಡ್ತಿರಲ್ರಿ, ಅವು ಒಂದೋಗಿ ಇನ್ನೊಂದು ಹಾಕೋವು. ಹಾಗಾಗಿ ಸರಿ ಹಂಗೆ ಮಾಡಿಲ್ಲ. ಜಸ್ಟ್ ಇಂತಲ್ಲೇ ಆ ಕಡೆ ಈ ಕಡೆ ಸ್ವಲ್ಪ ಹೊಕ್ಕಳ ಕಡೆ ಇಷ್ಟ ಮುಖ ಒರ್ಸಿನ್ರಿ. ಮೈಯೆಲ್ಲ ಒರೆಸಿಲ್ಲ, ಎದೆ ಮೇಲೆಲ್ಲ ಒರೆಸಿ ತಣ್ಣೀರು ಪಟ್ಟಿ ಹಾಕೀನಿ. ತಲೆನೂ ಸಿಕ್ಕಾಬಿಟ್ಟೆ ತಲೆನೋವು ಅನ್ನೋಗತ್ತೆ. ನಾವು ಜ್ವರ ಕೆಂಡ ಹಿಡ್ದಂಗೆ ಆಗತ್ತೆ ರೀ ಮೈ, ಅಷ್ಟು ಜ್ವರ ಅದಾವೆ. ಹಾಗಾಗಿ ಮಲಗ್ಸಿನ್ರಿ, ಇಲ್ಲೇ ರೆಸ್ಟ್ ಮಾಡಂತೇಳಿ. ಸ್ವಲ್ಪ ಲೆಮನ್ ಜ್ಯೂಸ್ ಮಾಡಿಬಿಟ್ಟಿದ್ದೆ, ಕುಡಿಯಪ್ಪ. ಯಾಕೆ ಲೆಮನ್ ಜ್ಯೂಸ್ ಮಾಡಿಕೊಟ್ಟಿದ್ದೆ ಕುಡಿ ಅಂತೇಳಿ. ಕುಡಿಯಾಕತ್ತಿಲ್ಲ ರೀ, ಏಟ್ ಕೊಟ್ಟಿನ ಅಷ್ಟೇ ಇಟ್ಟಾನ. ನಂಗೆ ಹೋಗಲ್ದು ಅಂತೇಳಿ. ಅವು ಜ್ವರ ಇದ್ದಾಗ ಹೊಟ್ಟಿಗೆ ಏನೋ ಹೋಗೋದೇ ಇಲ್ಲ. ಆವಾಗ ಅವು ಕುಡಿಕಂದ ಕುಡಿತಿರ್ಬೇಕು. ಇಲ್ಲಾಂದ್ರೆ ಬಾಡಿ ಪೂರ್ತಿ ಹೀಟ್ ಆತಂದು. ಜ್ವರ ಬಂದಾಗ ಫುಲ್ಲು ನೀರು ಇಲ್ದಿರಂಗೆ ಮಾಡಿಬಿಡೋದು ದೇಹನ. ಅವಾಗವಾಗ ನೀರಿನಾದರೂ ಕುಡಿತಾ ಇರಬೇಕು. ಜ್ಯೂಸು, ಗಂಜಿ, ಜಾಸ್ತಿ ನೀರು, ಎಳ್ನೀರು ಇವಾದರೂ ಕುಡಿಬೇಕು. ಶಕ್ತಿ ಬರಬೇಕಲ್ಲ ಮತ್ತು ನಿಮಗೆ. ಏನು ಒಳ್ಳೆ ಅಂತ ಮಲ್ಕೊಂಬಿಟ್ರೆ ಆರಾಮ ಹೆಂಗೆ ಹಾಕಾರ? ಔಷಧಿ ಆದರೆ ಹೆಂಗೆ ಹಾಕ್ಬೇಕು ಖಾಲಿ ಹೊಟ್ಟೆ ನಿಮ್ಗೆ? ಹಾಗೆ ಅವ್ರ ಪಾಪ ಬಂದ್ ಮಾಡ್ಕೊಂಡು ಬರ್ತೀನಿ, ಹೆಂಗೆ ಗಿರಾಕಿಲ್ಲ, ಇಂಥ ಬಿಸ್ಲಾಗ ಖಾಲಿ ಇರೋದು, ಬರ್ತೀನಿ ಅಂತ ಅಂದಾರೆ. ಬಂದಮೇಲೆ ಹೋಗ್ಬೇಕು ಹಾಸ್ಪಿಟಲ್ಗೆ. ಬಟ್ಟೆ ಒಗ್ದು ಹಾಕಿದ್ದೆವು. ಈ ಬಿಸಿಲಿಗೆ ಕಲರ್ ಸುಟ್ಟೋಕೋರಿ. ಹಂಗೆ ತಗೊಂಬಂದು ಹಾಕಿನಿ ಹೇಳೋದು. ಅಷ್ಟನ್ನು ಮಡ್ಚಿಡ್ಬೇಕು. ಅಡುಗೆ ಮಾಡಬೇಕು. ಅಡುಗೆ ಏನು ಮಾಡಿ ಬಿಡ್ರಿ. ಹುಡ್ರು ಹಿಂಗೆ ಆರಾಮಿಲ್ಲ ಅಂದ್ರೆ ತಿನ್ನೋದಿಲ್ಲ. ಇವ್ರನ್ನ ಬಿಟ್ಟು ನಮಗೂ ಏನು ತಿನ್ನೋಕೆ ಆಗೋದಿಲ್ಲ. ಹಂಗಾನೆ ಇವ್ರಿಗೆ ಆರಾಮ ತಪ್ಪಿತಂದು ಅಡುಗೆ ಮನೆಗೆ ಹೋಗಿರೋದೇ ಇಲ್ಲ. ಇವ್ರಿಗೆ ಏನಾದರೂ ಬೇಕಂದ್ರೆ ಅಷ್ಟೇ. ಇನ್ನು ಸಲ ಏನಾದ್ರು ಗಂಜಿ ಇಂಥದ್ದು ಏನು ಮಾಡ್ಬೇಕಂತ ಹಚ್ಚಿರ್ತೀನಿ. ಬೆಳಿಗ್ಗೆ ಸ್ಕೂಲ್ಗೆ ಡಬ್ಬಿಗೆ ಮಾಡಬೇಕಾಯ್ತಲ್ರಿ, ರೈಸ್ ಮಾಡಿಕೊಟ್ಟಿದ್ದೆವು, ಮಸಾಲೆ ರೈಸ್. ಇವನಂತೂ ತಿಂದೇ ಇಲ್ಲರಿ, ಹಾಗೆ ತಂದಾನ ಅದನ್ನು. ಹಂಗೆ ಐತೆ ಅದು. ನಾನು ಒಂದು ನಾಷ್ಟ ಮಾಡಿಲ್ಲ, ತೋರಿಸ್ತೀನಿ. ಪುಟ್ಟ್ಯಾಗ ಇಲ್ಲಿ ಇವ್ರಿಗೆ ಡಬ್ಬಿ ಕಟ್ಟಿಟ್ಟಿದ್ದು ಇಲ್ಲೇ ಐತ್ರಿ ಅದು ರೈಸ್. ಗಾಳಿಗೆ ಫ್ಯಾನ್ ಗಾಳಿಗೆ ಇಲ್ಲೇ ಒಣಗಾಕತ್ತೈತೆ ಟೇಬಲ್ ಮೇಲೆ ಇಟ್ಟಿದ್ದು. ಹಂಗಾಗಿ ವೈಟ್ ರೈಸ್ ಐತೆ. ಒಂಚೂರು ಏನಾರು ಮಾಡೋದು, ಮೊಸರನ್ನ ಏನಾರು ಮಾಡ್ಕೊಂಡ್ರೆ ಆಯ್ತು. ಹಾಸ್ಪಿಟ್ಲಿಗೆ ಹೋಗ್ಬೇಕು. ಅವ್ರು ಏನು ಅಂತಾರೆ, ಏನೋ 3 ದಿನ ಆತಂದ್ರೆ ಏನು ಮತ್ತು ಬ್ಲಡ್ ಟೆಸ್ಟ್ ಕೊಡ್ತಾರೆ ಏನ್ರಿ. ಏನು ಯಾವಾಗ ನೋಡಿದ್ರೆ ಇದೇ ಆಯಿತು, ಜ್ವರ ಬ್ಲಡ್ ಟೆಸ್ಟು. ಬರ್ರಿ ನೋಡೋಣ ಏನೆಲ್ಲ ಆಕೈತಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಬರ್ರಿ. ಅಂದರು ಮಧ್ಯಾಹ್ನ ಅಂಗಡಿ ಬಂದು ಮಾಡ್ಕೊಬಂದ್ರಲ್ರಿ. ತರಕಾರಿ ತೊಗೊಂಬಂದ್ರಿ. ಇವತ್ತು ಗುರುವಾರ ಮಾರ್ಕೆಟ್ ಇರ್ತಲ್ಲ, ತೊಗೊಂಬಂದಾರ. ಎಲ್ಲ ಚಲೋ ಐತ್ರಿ, ಫ್ರೆಶ್ ತರಕಾರಿ ಐತಿ. ಗಜ್ಜರಿ, ಬೀನ್ಸ್ ಭಾರಿ ಮಸ್ತ್ ಅದ ರೀ. ಎಡೆ ಒದೋಜ್ ಬೀನ್ಸ್, ಕ್ಯಾಬೇಜು, ಸೌತೆಕಾಯಿ ತೊಗೊಂಬಂದಾರಿ. ರಾತ್ರಿ ಪಲಾವರ ಮಾಡ್ತೀನಿ. ಬಿಸಿಲಿಗೆ ಟೊಮೆಟೊ ನೋಡಿರಿ, ಈಗ 2 ದಿನ ಆಗಿಲ್ಲ ತಂದು. ಎಲ್ಲ ಹೆಂಗಾಗ್ಯಾವ. ಬರೀ ಬಿಸಿಲು ಐತ್ರಿ, ಮನುಷ್ಯನ ತಡೆಯೋಲ್ಲ. ನೀವು ಯಾವ ಲೆಕ್ಕ? ತನಗೊಂದು ಸ್ವಲ್ಪ ಉಪ್ಪಿಟ್ಟು ಮಾಡಿ, ಸಣ್ಣ ಹೊತ್ತು ಚೂರ ಉಪ್ಪಿಟ್ಟು ಮಾಡಿದ್ರು. ಒಂಚೂರು ತಿಂದೀನಿ, ಉಪ್ಪಿಟ್ಟ ಮಾತ್ರಾಗ. ನಮಗಂತೂ ಇದು ಸ್ವಲ್ಪ ಮಸಾಲೆ ರೈಸ್ ಐತಿ, ವೈಟ್ ರೈಸ್ ಐತಿ, ಇಷ್ಟಪಟ್ಟಿನಿ. ಬೇರೆ ಏನು ಮಾಡಲಿಲ್ಲ ಮಧ್ಯಾಹ್ನ ಅಡುಗೆಗೆ. ಮನು ಸ್ಕೂಲಿಂದ ಬಂದಮೇಲೆ ಏನಾದರೂ ಬಿಸಿಲು ಮಾಡಿಕೊಡ್ತೀನಿ. ಬಟ್ಟೆ ರೀ ಒಗ್ಯವು, ಇನ್ನೂ ಒಗ್ದಿಲ್ಲ, ಒಗಿಬೇಕು. ಅದಕ್ಕಿಂತ ಮುಂಚೆ ನಂದು ಇನ್ನೊಂದು ಕೆಲಸ ಐತಿ, ಅವನು ಆಮೇಲೆ ಎತ್ತಿಡ್ತೀನಿ ರೀ. ಇಲ್ಲಿ ನೋಡ್ರಿ, ಈ ಹುಡುಗಂದ ಹೇಳಕ್ಕೊಂದು ಕುಂದ್ರಲ್ಲಿ ನೋಡ್ಸಕ್ಕೆ ಹಿಂಗಿಟ್ಟು ನೀಟಾಗಿ ಒಂದರಿಂದ ಒಂದು ಮುಗ್ದವು. ಮನನ್ ಇವತ್ತು
3ನೇದು 4ನೇ ಎಕ್ಸಾಮ್ ಐತ್ರಿ ಹೋಗ್ಯಾನ 2 ಅದಾವು. ಇವನು ನೋಡ್ರಿ ಈಗ ಜ್ವರ ನಿಂತಾವು ಎದ್ದಾನ. ಎದ್ದು ಮೊದಲು ಹೆಂಗಿರ್ತಾನೆ ಹಾಗೆ ಇರ್ತಾನೆ, ಆರಾಮಾಗಿ ಆಟ ಆಡ್ಕೊಂಡು ಖುಷಿಯಾಗಿರ್ತಾನೆ. ಫುಲ್ ತಣ್ಣಗೈತ್ರಿ ಮೈ. ಈಗ ಇದ ಮುಖ ನೋಡ್ರಿ, ಕಣ್ಣು ನೋಡ್ರಿ, ಅಬ್ಸರ್ವ್ ಮಾಡ್ರಿ, ತೋರಿಸ್ತಾನೆ ನಿಮ್ಗೆ. ಈಗ ನೋಡ್ರಿ ಜ್ವರ ಇಲ್ಲರ ಅವನಿಗೆ ಕಣ್ಣು ಎಷ್ಟು ಹಾಲು ಇದ್ದಂಗೆ ಅದಾವು. ಈಗ ಜ್ವರ ಬಂದ್ವಂದ್ರೆ ರೆಡ್ ಕಲರ್ ಆಗ್ಬಿಡ್ತೈತ್ರಿ ಆ ಕಡೆ ಈ ಕಡೆ ಮೊಸರ. ನೋಡ್ರಿ ಹಿಂಗೆಲ್ಲ ಮಾತಾಡ್ಕೊಂಡು ಆ್ಯಕ್ಟಿವ್ ಆಗಿರ್ತಾನೆ ಜ್ವರ ಇಲ್ಲದೆ ಇದ್ದಾಗ. ಜ್ವರ ಬಂದ್ವಂದ್ರೆ ಹುಡುಗ ಹಂಗೆ ಆಗ್ಬಿಡ್ತೈತಿ. ಎಳ್ಳೀರು ಇನ್ನು ಸ್ವಲ್ಪ ತಡ್ದು ನೀ ಯಾವಾಗ ಕೇಳ್ತಿ ಅವಾಗ ಕೊಡ್ತೀನಿ. ಹಂಗೆ ಇವ್ನಿಗೆ ಲಿಕ್ವಿಡೇ ಜಾಸ್ತಿ ಕೊಡೋದಲ್ರಿ ಜ್ವರ ಭಾಳ ಇರೋದಕ್ಕೆ. ಹಾಗಾಗಿ ಎಳ್ಳೀರು ತೊಂಬರ್ರಿ ಅಂತ ಹೇಳಿದೆ. ಎಳ್ಳೀರು 2 ತೊಗೊಂಬಂದಾರ. ನೀನು ಒಂದ ತಂದಿದ್ರಿ, ಇವನೊಬ್ಬನ ಕುಡ್ದಿದ್ದ. ಮನೆಗೂ ಭಾಳ ಇಷ್ಟ ಎಳ್ಳೀರು, ಹಾಗಾಗಿ ಇವತ್ತು 2 ತರ್ಸೀನಿ. ಅವನಿಗೊಂದು ಕುಡಿತಾರೆ. ಈಗ ಇವನೀಗ ಆಟ ಆಡಕತ್ತಾನ. ಹಿಂಗಿದೆ ನಮಗೂ ಖುಷಿ ಆಕೈತಿ. ಅವು ಮತ್ತು ಬಂದುಬಿಡ್ತಾರೆ ಅವಾಗ ಏನು ಮಾಡೋಕೆ ಅರ್ಥ ಆಗೋದು. ಹಿಂಗೈತೆ ನೋಡ್ರಿ, ಈ ಥರ ಇರ್ತಾವೆ ಅವು. ಸ್ಟವ್ವಿನೂ ಇವು ಬಟನ್ ಪಪ್ಪಾಗ ಅಂಗಡಿಗೆ ಹೋಗ್ಯಾಕ್ತ ಒಂದೊಂದು. ಹಾಗೆ ಸ್ನೇಹಿತರೆ ಬರ್ರಿ ಇಲ್ಲೇ ಇವ್ರಿಗೆ ರಶ್ ಮಾಡತ್ತಾರೆ, ಎದ್ದು ಊಟ ಮಾಡೋಕೆ ಆಮೇಲೆ. ಹೊಸ ಸೀರೆ ಕಲೆಕ್ಷನ್ ಬಂದಿತ್ತು, ಸಿಕ್ಕಾಪಟ್ಟೆ ಮಸ್ತ್ ಅದಾವೆ. ಇವಿಷ್ಟು ಆರ್ಡ್ರ್ ಆಗ್ಯಾವ್ರಿ ಆಲ್ರೆಡಿ. ಇವನ್ನ ಪ್ಯಾಕ್ ಮಾಡೋಕೆ ನಾನೀಗ ನೋಡ್ರಿ ಪಟ್ಟು ಸಿಲ್ಕ್ ಸ್ಯಾರಿ ಈ ರೀತಿಯಾಗಿ ಬರ್ತೈತಿ. ಇದು ಕಾಂಟ್ರಾಸ್ಟ್ ಕಲರ್ ಬ್ಲೌಸ್ ಪೀಸ್, ಸೆರಗು ನೋಡ್ರಿ ಹಿಂಗೈತೆ. ಫುಲ್ ಸಾರಿ ಇದೇ ಥರ ಇರುತ್ತೆ. ಬೆಂಟೆಕ್ಸ್ ಬಾರ್ಡ್ರ್ ನೋಡ್ತಿರ್ಬೋದು. ಕೆಟ್ಲಾಗ ಹೆಂಗೈತೆ ಹಾಗೆ ಐತ್ರಿ ಸಾರಿ. ಇವೆಲ್ಲ ಹಬ್ಬಕ್ಕೆ ಆಗಿರೋವು. ಅದು ಈ ಗ್ರೀನ್ ಕಲರ್ ಸಾರಿ ಇದೆ, ಅದು ಕವರ್. ಇದು ಕೆಟ್ಲಾಗ್ ಪೋಸ್ಟ್ರ್. ಎಲ್ಲ ಸೀರೆಗೂ ಅವನೇ ಇಟ್ಟಿರ್ತಾರೆ, ಕಲರ್ ಅಷ್ಟೇ ಚೇಂಜ್ ಅಂತೆ. ಇದು ರಾಮ ಗ್ರೀನ್ ರೀ. ಕಲರ್ ಅಷ್ಟೇ ಚೇಂಜ್ ರೀ, ರಾಮ ಗ್ರೀನ್ ಇರ್ತದೆ. ನೆಕ್ಸ್ಟು ಇದು ಕಾಟನ್ ಸ್ಯಾರಿ. ಸಖತ್ತೈತೆ ಕಾಟನ್ ಸೀರೆ. ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿರಿ. ಸಿಲ್ವರ್ ಜರಿ ವಿವಿಂಗ್ ಇದೆ ಬಾರ್ಡರ್. ಸಾಫ್ಟ್ ಐತಿ, ಭಾರಿ ಮಸ್ತ್ ಐತಿ. ಇದೆಲ್ಲ ಬ್ರಷ್ ಇಲ್ಲೇ ಹ್ಯಾಂಡ್ ಪ್ರಿಂಟ್ ರೀ. ಇದು ಹ್ಯಾಂಡ್ ಪೇಂಟ್, ಪ್ರಿಂಟ್ ಅಲ್ಲ ಪೇಂಟ್. ಹೋಗಲ್ಲ ಅಂತ ನೋಡ್ರಿ. ಸಖತ್ತೈತಿ ಸೀರೆ. ಹ್ಯಾಂಡ್ ಪೇಂಟ್ ರೀ ಇದು. ಒಟ್ಟು ಏನೂ ಹೋಗಲ್ಲ, ಏನಾಗಲ್ಲ, ಕೆಬ್ರಿದ್ರೂ ಹೋಗಲ್ಲ. ಇದು ಸಿಲ್ವರ್ ಜರಿ ರೀ ಬಾರ್ಡ್ರು. ಭಾರಿ ಮಸ್ತ್ ಐತಿ ಕಾಟನ್. ಈ ಬ್ಯಾಸ್ಗೆಗೆ ಮಸ್ತ್ ಅದ ನೋಡಿರಿ. ಕಲರ್ಸ್ ಭಾಳ ಅದ ಇದ್ರೊಳಗೆ. 6 ಕಲರ್ಸ್ ಐತಿ. ನಿಮ್ಗೆ ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿರಿ, ನಾವು ಫೋಟೋಸ್ ಶೇರ್ ಮಾಡ್ತೀನಿ. ಇದು ಒಬ್ರು ಆರ್ಡ್ರ್ ಮಾಡ್ಕೊಂಡಾರ. ಹಾಗೆ ಈ ಸೀರೆ ಇವೆಲ್ಲ ಆರ್ಡ್ರ್ ಆಗಿರೋದು ಜಾರ್ಜೆಟ್. ಈ ಸೀರೆದು ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತೇನೆ ರೀ. ಪಟ್ಟು ಸಿಲ್ಕ್ ಸ್ಯಾರಿ ಇದು. ಈ ಸೀರೆ ಏನೂ ಹಾಕಿಲ್ಲ, ನಾನು ಶೂಟ್ ಮಾಡಿಲ್ಲ, ಶೂಟ್ ಮಾಡ್ತೀನಿ. ಇಲ್ಲಿ ಇಟ್ಟಿನ ವಸ್ತು ಎಲ್ಲ ನೋಡಿರಿ. ಇವಿಷ್ಟು ಇಲ್ಲಿಂದ ಇಲ್ಲಿವರೆಗೂ ಹೊಸ ಕಲೆಕ್ಷನ್ ನಿನ್ನೆ ಬಂದೈತಿ. ವಿಡಿಯೋ ಮಾಡಿ ಹಾಕ್ತೇನೆ. ಇದು ಇವನ್ನ ಅಡ್ರೆಸ್ ಬರೆದು ಪ್ಯಾಕ್ ಮಾಡ್ತೇನೆ ರೀ, ಕಳಿಸ್ಬೇಕು. ಒಂದು ಇದೊಂದಲ್ಲ, 1 2 ಇದು ಒಬ್ಬರೇ ಸೇಮ್ ಆರ್ಡ್ರ್ ಮಾಡ್ಕೊಂಡಾರೆ. 2 2 3 4 ಇದೊಂದು ರೆಸ್ಟೋರೆಂಟ್ 5 ಇದೊಂದು 6 ಸೀರೆ ಪ್ಯಾಕ್ ಮಾಡ್ಬೇಕು. ಇದೊಂದು 7 ಆರ್ಡ್ರ್ ಅದಕ್ಕಂದ ಹಾಕ್ಬೇಕು ಇವನು. ಈಗ ನೋಡ್ರಿ ಅಷ್ಟೊಂದು ಆರ್ಡ್ರ್ ಪ್ಯಾಕ್ ಮಾಡಿದೆ, ಚೀಲಕ್ಕೆ ತುಂಬೀನಿ. ಯಶವಂಟ್ರು ತೊಗೊಂಡು ಹೋಕ್ಕಾರ. ಡಬಲ್ ಒಂದಕ್ಕೆ ಅವ್ರಿಗೆ ಹಾಕ್ಬಿಟ್ಟೇನಿ ರೀ. ವೆಯ್ಟ್ ಅದ ಭಾಳ. 8 ಆರ್ಡ್ರ್ ಅದು. ಇನ್ನೊಂದು 2 ಆರ್ಡ್ರ್ ಅದಾವ ರೀ. ಪೋಸ್ಟಿಗೆ ಸಪ್ರೇಟ್ ಕಳಿಸ್ತೀನಿ. ಕೊರಿಯರ್ ಸರಿಕಂತ ತೋರಿ ಹಾಕಿಟ್ಟಿ ನೋಡಿ ಕಂದು. ಇಷ್ಟು ಚಲೋ ಹೋಗಪ್ಪ ಇದು ಕಸನ. ಈಗ ನೋಡ್ರಿ ಮನ್ವಿತ್ ಬಂದ ಸ್ಕೂಲಿಂದ. ಅವ್ರ ಪಪ್ಪ ಹೋದ್ರೆ ಅಂಗಡಿಗೆ. ಡ್ರೆಸ್ ಎಲ್ಲ ಬಿಚ್ಚಿ ಫ್ರೆಶ್ ಅಪ್ ಆಗಿ ಬರ್ತಾನೆ. ಈಗ ಊಟ ಮಾಡಿಕೊಡ್ತೀನಿ. ನಾವು ಸಾರಿ ಎಲ್ಲ ಕಳಿಸಿದ್ರೆ ತೊಗೊಂಡು ಹೋದ್ರು. ಮತ್ತು ಒಳ್ಳೆ ಸಂಜೆ ಒಬ್ಬರು ಯಾರಾದ್ರು ಕಳಿಸ್ಬೇಕಾಗಿತ್ತು. ಹುಡ್ರು ಬೇಗ ಸಿಗಲ್ಲ. ಬೈದ್ರೆ ನಾವು ಹೋಗೋಗೆಲ್ಲ ರೆಡಿ ಮಾಡಿ ಅವಸರ ಮಾಡಿ ತೊಗೊಂಡು ಹೋಗ್ತೀನಿ ಅಂತೇಳಿ ತೊಗೊಂಡು ಹೋಗ್ಯಾರಿ. ಅಲ್ಲಿ ಯಾವ್ದಾರು ಹುಡ್ರು ಬರ್ತಾರಲ್ಲ ಅವ್ರ ಕೈ ಕೊಟ್ಟು ಕಳಿಸ್ತಾರೆ. ಭಾಳ ಕಷ್ಟ ರೀ, ಯಾಕಂದ್ರೆ ಅಂಗಡಿ ಬಂದು ಮಾಡಿ ಅವ್ರು ಹೋಗೋಕ್ಕಾಗಲ್ಲ ಅಲ್ರಿ. ಹಾಗಾಗಿ ಬೇರೆ ಯಾವುದಾದ್ರೂ ಫ್ರೆಂಡ್ ಸರ್ಕಲ್ ಒಳಗೆ
ಆಮೇಲೆ ಹಾಸ್ಟೆಲ್ ಹುಡುಗರಿಗೆ ಕಳಿಸಿರ್ತಾರೆ. ಹೋಗಪ್ಪ ಫ್ರೆಶ್ ಅಪ್ ಹಬ್ಬ. ಹೆಂಗೈತೆ ಎಕ್ಸಾಮ್? ಹಿಂದಿ ಇನ್ನೊಂದು ಇವಿಸ್ ಹಿಂದಿ ಇವೆಸ್ ಭಾಳ ಈಸಿ ಇದ್ವು. ಅದೇ ಹಿಂದಿ ಒಂದು ಟಫ್ ಕ್ವಶನ್ ಇಟ್ಟ, ಅದನ್ನೆಲ್ಲ ಅರ್ಥ ಮಾಡ್ಕೊಂಡು ಎಲ್ಲ ತಿಳ್ಕೊಂಡು ಬಂದೆ ಹಿಂದಿ. ಸರಿ, ಇವಿಎಸ್ ಹೆಂಗಾತ? ಇವೆಸ್ ಚಲೋ ಎಲ್ಲ ಕರೆಕ್ಟ್. ಮಮ್ಮಿ ನಿನ್ನೆ ಮನು ಕ್ಯಾಮ್ರಾ ಏನಾಗಿತ್ತಪ್ಪ ಇದು? ಎಷ್ಟು ಕ್ಲಿಯರ್ ಐತಿ, ಎಲ್ಲ ಬ್ಲರ್ ಆಗತ್ತೆ ಬಿಟ್ಟಿದ್ರು ಹೊಸ ಫೋನ್. ಸಂಜೆ ಇವನಿಗೆ ಸ್ಕೂಲಿಂದ ಬಂದು ಹಸಿವು ಅಂತ ಬಂದ್ರಿ, ಹಾಗಾಗಿ ಅವಲಕ್ಕಿ ಮಾಡಿ ಬಿಸಿ ಬಂತ ಅಂದ್ರೆ ಬಿಸಿ ಅವಲಕ್ಕಿ ಮಾಡಿಕೊಟ್ಟೀನಿ. ಇಬ್ರಿಗೆ ತಿನ್ನಾಕತ್ತಾರ. ನಾ ಈಗ ಸಂಜೆ ಕೆಲಸ ಮಾಡ್ತೀನಿ ರೀ ಪಟ ಪಟ. ಕರೆಂಟ್ ಹೋಗೈತಿ, ಹಾಗಾಗಿ ವೆಯ್ಟ್ ಮಾಡಿದೆ ಬರ್ತದೆ ಅಂತ. ಅದೇನು ಬರಲಿಲ್ಲ ಕರೆಂಟು. ಹಂಗೆ ಈಗ ಮಾಡಿದ್ರೆ ಟೈಮ್ ಆಯ್ತು. ಈಗ ಅಷ್ಟು ಕಸ ಅಂದ್ಕೊಂಡು ಹೋಗಿ ಮನೆಯೆಲ್ಲ ಸ್ವಚ್ಛ ಮಾಡಬೇಕು. ತನು ಹೆಂಗಾಗಿ ಅಪ್ಪಾಜಿ ಟೇಸ್ಟ್? ಮಕಾಶಿದು ರಾತ್ರಿ ಅಡುಗೆಗೆ ಚಪಾತಿ ಮತ್ತು ಸೌತೆಕಾಯಿ ಗಜ್ಜರಿ ಮಿಕ್ಸ್ ಮಾಡಿ ಪಲ್ಯ ಮಾಡಾತೀನಿ. ಬಾಯ್ತಲ್ಲ ಮುಂದೆ ಚಪಾತಿ ಹಿಟ್ಟು ನಾದಿಟ್ಟು ಪಲ್ಯ ಮಾಡೀನಿ. ಮಸ್ತ್ ನಂದೈತಿ ಚಪಾತಿ ಹಿಟ್ಟು. ಸಖತ್ ಹೊಟ್ಟೆ ಉಬ್ಬಿ ಬಂದವು ಚಪಾತಿ ಮಾತ್ರ. ಈಗ ನಮ್ಮ ತನೂಗ ಭಾಳ ಆಗೈತ್ರಿ, ಮತ್ತು ಜ್ವರ ಮತ್ತು ಬೇರೆ ಎಲ್ಲ ಕಾಣಿಸೋಣ ಆದವು. ಈಗ ಕೆಮ್ಮು ಚಾಲು ಮಾಡ್ಯಾನ, ಕೈ ಹರಿಯಾಗತ್ತವಂತ, ಗಂಟ್ಲು ನೋವು ಎಲ್ಲ ಬಂದೈತಂತ. ಅವು ಇನ್ಫೆಕ್ಷನ್ ಆಗಿತ್ತಂದ್ರೆ 1ರಿಂದ 1 ಚಲವಾರಿ ಫಿಕ್ಸ್. ಅದಕ್ಕೆ ನೋಡ್ಬೇಕ್ರಿ ಏನಾಗುತ್ತದ. ಮಧ್ಯಾಹ್ನ ಊಟ ಸರಿಯಾಗಿದ್ದಿಲ್ಲಲ್ಲ. ಆಮೇಲೆ ಅವನ ಕೇಳಿದ್ರಿ ಚಪಾತಿ ಅಂತೇಳಿ. ಮತ್ತು ಸಂಜೆ ಜ್ವರ ಇದ್ದಿದ್ದಿಲ್ಲ ಅವನಿಗೆ. ಈ ರಾತ್ರಿ ಚಲೋ ಆಗ್ಯಾವು. 8 ಗಂಟೆಯಿಂದ ಊಟ ಮಾಡೋಕ್ಕಲ್ಲ. ಎಲ್ಲಕ್ಕೂ ಗೊತ್ತಾಗುತ್ತೆ. ದವಾಖಾನೆಗೆ ಹೋಗ್ಬೇಕು ಹಂಗೆ. ಅದಕ್ಕೆ ಅವ್ರಿಗೆ ಫೋನ್ ಹಚ್ಚಿ ಹೇಳಿದೆ, ಅವ್ರೇನು ಬಂದಿಲ್ಲ ರೀ. ಬರ್ತೀನಿ ತಡಿ ಅಂದ್ರೆ ನೋಡ್ಬೇಕು ಏನಾಗ್ತೈತೆ ಅಂತೇಳಿ. ಹೈಟ್ ಹಿಡಿಕಂದ ಟಾಪ್ ಹಿಂಗೆ ಇಡಬೇಕು. ಮತ್ತು ಹಿಂಗೆ ಭಾಳ ಹೇಳಿದಲ್ಲ ಚಪಾತಿ ಒಬ್ಬಡಿಲ್ಲ. ಇದು ಒಂಚೂರು ಅನ್ನ ಹಾಕಿ ಉಳಿಸಿದ ಉಂಡೇನ್ರ ಹಂಗೆ ಬಿಟ್ಟಾನ. ಪಲ್ಯ ಗಜ್ಜರಿ ಸೌತೆಕಾಯಿ ಪಲ್ಯ ಇರೋದು. ಇದು ಉಲ್ಟಾ ಮುಚ್ಚಿದ್ಯಾ ಪಲ್ಯದ ಮೇಲೆ, ಅದರದ್ದು ನಿಂಗೆ ಹಚ್ಕೊಳಕ್ಕೆ 11:40 ಆಗೈತಿ. ಇವರು ಮಲ್ಕೊಂಡ್ರು. ಇಷ್ಟೊತ್ತು ಮನ್ವಿತಿಗೆ ಓದಿಸೋದಾತು ರೀಸನ್. ಈಗ ಅವ್ನಿಗೆ ಮಕ್ಕಳಿಗೆ ಬಿಟ್ಟೀನಿ. ಅವ್ನಿಗೆ ನಿದ್ದೆ ಅಂದ್ರೆ ಬೀಳಿಲ್ಲ ಕಂಪ್ಲೀಟ್ ಆಗೋವರೆಗೂ. ಇವನು ಭಾಳ ಕೆಮ್ಮು ಚಾಲು ಮಾಡಿಬಿಟ್ರೆ. ಆಮೇಲೆ ಕೆಮ್ಮು ಫುಲ್ ಜ್ವರ ಎಲ್ಲ ಇತ್ತು. ಈಗ ಔಷಧಿ ಹಾಕೀನಿ. ಊಟ ಅಂತೂ ಮಾಡಲಿಲ್ಲ, ಮಕ್ಕೊಂಡನ್ರಿ ಈಗ ಆ ಕಡೆ ತನು ಬಾಜು. ಈಗ 2ಕ್ಕೆ 1ಕ್ಕೆ ಫುಲ್ಲು ಜ್ವರ ಬಂದಿರ್ತಾರೆ. ಈಗ ಮೈ ತಣ್ಣಗೈತಿ, ನಿದ್ದೆ ಮಾಡಾತಾನ. ಈ ಜ್ವರ ಬಂದು ಬಿಟ್ಲೆ ಕೈ ಕುಯ್ ತಿರ್ಸತ್ತೆ ಕಿರಿಕಿರಿ. ಅವಾಗ ಹೇಳೋದ ನಡುವ ನಿದ್ದೆ ಆಗೋದೆಲ್ಲ ಮಕ್ಕೊಂಡಂದ. ಈಗ ಮಕ್ಕೋತಿರ್ತೀನಿ ನಾನು. ಹಂಗೆ ಅದ್ರಾಗ ಇವ್ರಿಗೆ ಆರಾಮಿಲ್ದಾಗಂತೂ ಯಾವಾಗ ಎಬ್ಬಿಸ್ತಾರ ಗೊತ್ತಾಗಲ್ಲ, ಹೇಳ್ಬೇಕು ನಾವು. ಇವತ್ತು ನೀಟ ದಿನ ಸಂಗ ಹಾಸಿಲ್ರಿ. ಇವಾಗ ಅಷ್ಟೇ ಇನ್ನು ಕೊಟ್ಟಿದ್ನಿ. ಆಗಲ್ಲ ನಾನು ಚಪಾತಿ ಮಾಡೋ ಮಕ್ಕೊಂಡಿದ್ದು ಸ್ವಲ್ಪ, ಅದ್ರ ಮೇಲೆ ಬಿಟ್ಬಿಟ್ಟು. ಈಗೇನು ಬ್ಯಾಸಿಗೆ ಏನು ಹಾಸಿಬೇಕು ಅನ್ಸಲ್ರಿ, ತಣ್ಣಗೆ ಟೈಲ್ಸ್ ಮೇಲೆ ಮಕ್ಕೋಬೇಕು ಅನಿಸ್ತೈತಿ. ಹಾಗಾಗಿ ಒಳ್ಳೆ ಚಾಪೆ ಹೋಗಲಿಲ್ಲ. ಮತ್ತು ಇವ್ನು ಎತ್ತಿಗೋ ಸೈಡ್ ಹಾಕು, ನಮ್ಮ ಮನೆಗಾರ ಜಾಗ ಅಷ್ಟು ಕಷ್ಟ. ಹಾಗಾಗಿ ಇದ್ದು ಬಿಡಿದ್ರೆ ಮಕ್ಕೊಂಬ ಅಂತೇಳಿ 3 ನಾನು ಹಸಿರಿಗೆ ಅವ್ನಿಗಾದ್ರೆ ಇದು ಇವನಿಗೆ, ಅದು ನನಗೆ. ಇವ್ರಿಗೊಂದಿಲ್ಲ ಚಾಪಿ. ಮುಖ ನಿದ್ದೆ ಆಗತ್ತಿದ್ದಲ್ಲಪ್ಪ ಓದುವಾಗ ಮುಖ ಹಿಂಗೈತ್ರಿ. ನನಗಂತೂ ಆಗಲ್ಲ, ಭಾಳ ಭಯ ಆಗೈತಿ. ಎಲ್ಲ ದವಾಖಾನೆಗೆ ಹೋಗಂಗೆ ಮಾಡ್ತಾನೆ ಏನೈತೆ ಅಂತೇಳಿ ನೋಡೋಣ್ರಿ. ಹಿಂಗೆ ಮಕ್ಕೊಂಡ್ರೆ ಸಾಕು, ನಿದ್ದೆ ತಗೊಂಡು. ಮತ್ತು ಲಾಗ್ನ ನಾಳೆ ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ. ಗುಡ್ ನೈಟ್ ಸ್ನೇಹಿತರೆ. ಹಾಗೆ ಇದೊಂದು ವಿಷಯವಾಗಿ ನನಗೇನಾಗಿತ್ತೇನೆ, ಯಾಕಂದರೆ ನಮ್ಮ ಮನೆ ಒಳಗೆ ಒಂದೆಲ್ಲ ಒಂದು ಪ್ರಾಬ್ಲಮ್ ಇರ್ತವಲ್ರಿ.
ಸಿಕ್ಕಾಪಟ್ಟೆ ಟೆನ್ಷನ್ನಾಗ ಇರ್ತೀನಿ ಯಾವಾಗ ನೋಡಿದ್ರು. ಆಮೇಲೆ ಮರು ಒಂದು ಜಾಸ್ತಿ ಆಗಕತ್ಬಿಟ್ಟೈತೆ ನನಗೆ. ಅವು ಥೈರಾಯ್ಡ್ ಇದ್ರೆ ಮಾಮೂಲಿ ಎಲ್ರಿ ಮರು ಹಿಂಗೆ ಏನೋ ಅಂದ್ಕೊಂಡಿರ್ತೀನಿ, ಏನೋ ಒಂದು ಹೇಳ್ಬೇಕು ಅಂದ್ಕೊಂಡಿರ್ತೀನಿ, ಅದು ಮರ್ತಿರ್ತೀನಿ. ಇಲ್ಲ ಬೇರೆ ಏನಾದರೂ ಹೇಳುವಾಗ ಮೇನ್ ಏನು ಹೇಳಕ್ಕೆ ಹೊರಟಿನಿ ನನ್ನನ್ನು ಮರಿತೀನಿ. ಇಲ್ಲ ಇಲ್ಲಿ ಮನೆ ಒಳಗೆ ಹಂಗೆ ಎದಕ್ಕಂತಾನೆ ಹೋಗಿರ್ತೀನಿ, ಆ ಕೆಲಸ ಬಿಡ್ತೀನಿ, ಇನ್ನೊಂದು ಏನೋ ಮಾಡಿರ್ತೀನಿ. ಈ ಥರ ಆಗಾಕತ್ತೈತೆ. ಅಂಥದ್ರಾಗ ವಿಡಿಯೋ ಎಡಿಟ್ ಮಾಡುವಾಗ ಹಿಂದಿನ ದಿನದ ಲಾಗಿಗೆ ಈಗ 2-3 ದಿನ ಹಿಂದಿನ ಲಾಗ್ನಾಗೆಲ್ಲ ಕಮೆಂಟ್ ಮಾಡಿರ್ತಾರಲ್ಲ, ಬರ್ಡೇ ವಿಶಸ್ ಇದೆ ವಿಶ್ ಮಾಡಿರಿ, ಸಾರಿ ಬರ್ಡೇ ಇದೆ ರೀ ವಿಶ್ ಮಾಡಿರಿ ಅಂತ ಎಲ್ಲ ಕಮೆಂಟ್ ಹಾಕಿರ್ತೀರಿ. ಅವರು ನೋಡಿರ್ತೀನಿ, ನಿಜ ಅದನ್ನೇ ಹಾರ್ಟ್ಲಿ ಹೇಳ್ತೀನಿ, ನಾನು ಮಾಡ್ಬೇಕಂತ ಅಂದ್ಕೊಂಡಿರ್ತೀನಿ. ಅದು ಯಾವ ಗಳಿಗೆ ಒಳಗೆ ಮರಿತೀನೋ ಮರ್ತಾ ಬಿಟ್ಟಿರ್ತೈತಿ. ಮತ್ತು ಇನ್ನೊಂದು ಏನು ಗೊತ್ತ್ರಿ, ವಿಡಿಯೋನ ನಾನು ಅಷ್ಟು ಟೈಮ್ ತೊಗೊಂಡು ಪೇಷನ್ಸಿಂದ ಎಡಿಟ್ ಮಾಡೋಕೆ ಆಗಾಕತ್ತಿಲ್ಲ. ಯಾಕಂದ್ರೆ ಗೊತ್ತೈತಿ ನಮ್ಮ ಮನೆ ಪರಿಸ್ಥಿತಿ ಏನೈತಿ ಈಗ ಅಂತೇಳಿ. ಈ ಕಡೆ ಪೇಷಂಟ್ ಆಗೋ ನನ್ನ ಮಗ, ಆ ಕಡೆ ಮನೆ ತಿಂಡಿ ಆಮೇಲೆ ಎಕ್ಸಾಮು ಅವ್ನಿಗೆ ಪ್ರಿಪೇರ್ ಮಾಡ್ತಿರ್ಬೇಕು, ಜೊತೆಗೆ ಇವ್ನು ನೋಡ್ಕೋಬೇಕು. ಆಮೇಲೆ ಇವಂದು ಏನೋ ಒಂದು ಭಯ ಟೆನ್ಷನ್ ಈ ರೀತಿ. ಆಮೇಲೆ ನಮ್ಮ ಅಂಗಡಿದು ವ್ಯಾಪಾರ ಇಲ್ಲ. ಹಾಗೆ ನನ್ನ ಯೂಟ್ಯೂಬ್ ಸದ್ಯಕ್ಕೆ ಹೆಂಗೈತೆ ಅಂತ ಗೊತ್ತೈತಿ ಈಗೆಲ್ಲ, ಅದ್ರದ್ದೊಂದು ಸ್ವಲ್ಪ ಯೋಚನೆ ಆಗುತ್ತೆ. ಹಾಗಾಗಿ ಈ ಟೆನ್ಷನ್ ಒಳಗೆ ಎಲ್ಲನೂ ಮರ್ತು ಬಿಟ್ಟಿರ್ತೀನಿ. ಟೈಮು ಸಿಗೋದಿಲ್ಲ ರೀ ಎಡಿಟ್ ಮಾಡೋಕೆ ನೀಟಾಗಿ ವಿಡಿಯೋನ. ಸೊ ಹಾಗಾಗಿ ಇವನ್ನ ಮರ್ತಿರ್ತೀನಿ ನಾನು ವಿಶ್ ಮಾಡೋದನ್ನು. ಸಾರಿ. ಒಬ್ಬರು ಸಿಸ್ಟರ್ ಅಂತೂ 2-3 ಸಾರಿ ಕೇಳ್ಯಾರ ವಿಶ್ ಮಾಡಿರಿ ಅಂತೇಳಿ. ಮಾಡೋಕ್ಕಾಗಿಲ್ಲ. ಲಾಗ್ನಾಗ ಅವರು ಮಗಳು ಬರ್ಡೇ ಇತ್ತು ಅಂತೇಳಿ 2-3 ಸಾರಿ ಒಂದು ಮೆಸೇಜ್ ಹಾಕಿದ್ರು, ಅವರು ಕಮೆಂಟ್ ಮಾಡಿದರು, ವಿಶ್ ಮಾಡೋಕ್ಕಾಗಿಲ್ಲ. ಅವ್ರು ಮೊನ್ನೆ ಮತ್ತೆ ಒಂದು ಕಮೆಂಟ್ ಒಳಗೆ ಅದನ್ನೂ ಹೇಳ್ಯಾರ, ಸ್ವಲ್ಪ ಜೋರು ಮಾಡಿ ಹಿಂಗೆ ಮಾಡ್ಯಾರ ಹಂಗೆ ಹಿಂಗೆ ಅಂದ್ಕೊಂಡು. ಅವ್ರಿಗೆ ಪಾಪ ಬೇಜಾರಾಗೈತಿ. ಏನೋ ಒಂದು ಮಾತಾಡೋಣ ಖುಷಿಗೆ ಹೇಳಿರ್ತಾರೆ, ನಾವು ಮಾಡೋದಿದ್ದಾಗ ಅವ್ರಿಗೆ ಬೇಜಾರಾಗೈತಿ, ಅವ್ರು ಮಾತಾಡ್ಯಾರ ಬಿಡ್ರಿ. ಬಟ್ ನಂದು ಈ ರೀತಿ ಇರ್ತೈತಿ ಸಿಚುವೇಶನ್. ಹಾಗಾಗಿ ಇವತ್ತು ಪಟ್ಟ ನಾನು ನೆನಪಾಯಿತು. ನೀನೇ ಒಬ್ಬರು ಸಿಸ್ಟರು ಕಮೆಂಟ್ ಮಾಡ್ಯಾರಿ, ಮಂಜುಳಾ ಲಮಾಣಿ ಅಂತ ಐಡಿಯಿಂದ. ಅವ್ರ ಮಗನ ಬರ್ಡೇ ಐತಂದ ಇವತ್ತು ಮಾರ್ಚ್ 13ನೇ ತಾರೀಕು. ಹಾಗಾಗಿ ಹೆಸರು ಕೇಳಿದ್ದೆ, ಹೆಸರು ಅವ್ರು ರಿಪ್ಲೈ ಮಾಡಿಲ್ಲ. ಮಗು ಹೆಸರು ಏನು ಅನ್ನೋದನ್ನು. ವಿಶ್ ಯು ಹ್ಯಾಪಿ ಬರ್ತ್ಡೇ ಪುಟ್ಟ, 100 ಕಾಲ ಸುಖವಾಗಿರು, ವಿಶ್ ಮಾಡ್ರಿ ಅಂತ ಹೇಳಿದ್ರಿ. ನೆನ್ಪಿಟ್ಕೊಂಡು ಮಾಡೀನಿ. ದಯವಿಟ್ಟು ಯಾರೆಲ್ಲ ಕೇಳಿರಿ, ಯಾರಿಗೆಲ್ಲ ಮಾಡಿಲ್ವೋ ನಾನು, ದಯವಿಟ್ಟು ಸಾರಿ. ಇದು ಬೇಕು ಅಂತ ಮಾಡ್ತಿರೋದಲ್ಲ. ಒಂದಷ್ಟು ಜನ ಕರೆಕ್ಟಾಗಿ ಅರ್ಥ ಮಾಡ್ಕೋತೀರಿ, ಒಂದಷ್ಟು ಜನ ಮಿಸ್ಟೇಕ್ ಮಾಡ್ಕೋತೀರಿ. ಹಾಗೆ ಹಿಂಗೆ ಕೊಬ್ಬು ತೋರಿಸ್ತಾಳ ಅಂಥೇಳಿ ಏನೆಲ್ಲ ನಿಮ್ಗೆ ಹೆಂಗೆ ಅನ್ಸುತ್ತೆ ಆ ರೀತಿ ನೀವು ತಿಳ್ಕೊಂಡು ಕಮೆಂಟ್ ಹಾಕ್ತೀರಿ. ಬಟ್ ನನ್ನ ಪರಿಸ್ಥಿತಿ ನಮಗೂ ಗೊತ್ತೈತಿ. ಒಂಥರ ಟೆನ್ಷನ್ ಒಳಗೆ ಎಲ್ಲ ಮರ್ತೋಗಿರ್ತೈತೆ ರೀ. ಹಾಗಾಗಿ ಇವತ್ತು ನೆನ್ಪು ಮಾಡೀನಿ. ಆವಿಷವಾಗಿ ಅವ್ರಿಗೆ ಒಂದು ಪರ್ಟಿಕ್ಯುಲರ್ ಒಂದಿಷ್ಟು ಮಂದಿ ಸಿಸ್ಟರ್ಸಿಗಂತೂ ಸಾರಿ ಕೇಳ್ತೀನಿ. ನಾನು ಭಾಳ ಬೇಜಾರು ಮಾಡೀನಿ ಆ ವಿಷಯವಾಗಿ. ಮತ್ತೆಲ್ಲ ಅದಕ್ಕಂತೇಳಿ ಸಪ್ರೇಟ್ ಅದರ ವಿಷಯ ಏನಾದರೂ ಕೇಳಿದವ್ರದ್ದು ಹೆಸರು ID ಎಲ್ಲ ಬರ್ಕೊಂಡಿರ್ತಿದ್ದೆ, ನಾನು ಮಾಡ್ತಿದ್ದೆ. ಮನೆಯೊಳಗೆಲ್ಲ ಸರಿ ಇದ್ದಾಗ ಎಲ್ಲ ಕೆಲಸನೂ ಲಕ್ಷ್ಯ ಕೊಟ್ಟು ಮಾಡ್ತಿರ್ತೀವಿ ರೀ. ಹಿಂಗೇನಾದರೂ ಆದಾಗ ಏನೊಂದು ಮಾಡೋ ಕೆಲಸದ ಮೇಲೆ ಲಕ್ಷ್ಯ ಕಡಿಮೆ ಆಗ್ಬಿಡ್ತೈತಿ. ಹಾಗಾಗಿ ಅಷ್ಟೇ ಸ್ನೇಹಿತರೆ. ಹಾಗೆ ಇನ್ನೊಂದು ಏನಂದರೆ, ನಾನು ಯುಗಾದಿ ಆಫರ್ ಅಂತೇಳಿ ವಿಡಿಯೋ ಎಲ್ಲ ಬಿಟ್ಟಿರ್ತೀನಿ, ಸಾರಿ ಕಲೆಕ್ಷನ್ ವಿಡಿಯೋನ. ಯಾರೆಲ್ಲ ಕಡಿಮೆ ಪ್ರೈಸ್ ಒಳಗೆ ಸಾರಿ ಕೇಳ್ತಿರ್ತಾರೋ, ಒಳ್ಳೆ ಟೈಮ್ ರೀ. ಯುಗಾದಿ ಹಬ್ಬದವರೆಗೂ ಆಫರ್ ಇರ್ತೀನಿ. ಭಾಳ ರೀಸ್ನೇಬಲ್ ಪ್ರೈಸ್ ಒಳಗೆ ಇರ್ತೀನಿ. ಆಲ್ಮೋಸ್ಟು ಎಷ್ಟು ಜನ ಆ ವಿಡಿಯೋ ನೋಡಿ ಎಷ್ಟು ಜನ ಸಾರಿ ತೊಗೊಂಡ್ರೆ ಬುಕ್ ಮಾಡ್ಕೊಂಡ್ರೆ ಸಿಕ್ಕಾಪಟ್ಟೆ ಖುಷಿ ಆಕೈತಿ. ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿರಿ, ನಂಬರ್ ಕೊಟ್ಟಿರ್ತೀನಿ, ವಾಟ್ಸಪ್ಪು ಮಾಡಿರಿ. ಕಾಲ್ ಮಾಡಿದ್ರೆ ನಾನೇ ರಿಸೀವ್ ಮಾಡ್ತೀನಿ, ವಾಟ್ಸಪ್ಪು ನಾನೇ ರಿಪ್ಲೈ ಮಾಡ್ತೀನಿ, ಬೇಗ ರಿಪ್ಲೈ ಮಾಡ್ತೀನಿ. ಈ ಕೂಸು ನೋಡ್ರಿ ಹೆಂಗೆ ಇರ್ತೈತಿ, ಒಂದೊಂದು ಕ್ಷಣ ಎಲ್ಲೆಲ್ಲಿಗೆ ಕರ್ಕೊಂಡು ಹೋಗ್ಬಿಡ್ತೇನೆ ರೀ, ಎಲ್ಲೆಲ್ಲಿ ಹೋಗ್ಬಿಡ್ತೈತಿ ಯೋಚನೆ ಏನಂತೆ ಆ ರೀತಿ ಆಗ್ಬಿಡ್ತೈತಿ. ನಿನ್ನೆ ರಾತ್ರಿ ಜ್ವರದ ಜೊತೆಗೆ ಕೈ ಎಲ್ಲ ಹರಿಯಕತ್ತೇವು, ಹಂಗೆ ಹಿಂಗೆ ಅಂತ ಭಾಳ ಕಿರಿಕಿರಿ ಮಾಡಿದ್ದ ಹಚ್ಚಿದ್ದ. ಬೆಳತನಕನೂ ಜ್ವರ ಅದಾವು. ರಪ್ಪಾಜಿ ಸ್ಕೂಲಿಗೆ ಹೇಳ್ಕೊಂಡು ನಿನ್ನೆ ಕರ್ಕೊಂಬರುವಾಗ ಸ್ಕೂಲಿಗೆ ಹೇಳಿ ಕರ್ಕೊಂಬಂದೇನೆ ರೀ. ನಾಳಿಂದ ಸ್ಕೂಲ್ ಕಳ್ಸಲ್ಲ ಅಂತೇಳಿ. ಅವರು ಆಯ್ತು ಬಿಡ್ರಿ, ಅವ್ನು ಭಾಳ ಹುಷಾರು ತಗ್ತಾನೆ, ಎಕ್ಸಾಮಿಗೆ ಕಳಿಸ್ರಿ ಅಂತ ಹೇಳ್ಯಾರಿ. 23ರಿಂದ ಇವ್ದು ಎಕ್ಸಾಮ್ ಸ್ಟಾರ್ಟ್, ಎಕ್ಸಾಮಿಗೆ ಕಳಿಸಿದ್ರೆ ಆಯ್ತು ಅಂತೇಳಿ ಮನೆಯಾಗ ಇಟ್ಕೊಂಡಿನಿ. ಇವತ್ತು ನೋಡಿರಿ ಇನ್ನೂ ಬೆಳಿಗ್ಗೆ 5 ಗಂಟೆ 6 ಗಂಟೆವರೆಗೆ ಏಕಾಯಿತು ಜ್ವರ ರಾತ್ರಿ ಎಲ್ಲ. ಈಗ ಮುಂಜಾನೆಯಿಂದ ಒಟ್ಟೆ ಇಲ್ಲ ಜ್ವರ, ಪೂರ್ತಿ ಆಟ ಆಡಾಕತ್ತಾನೆ. ಆರಾಮಿತ್ತಂದ್ರೆ ಜ್ವರ ಇಲ್ಲ ಅಂದಾಗ ಸ್ವಲ್ಪ ಊಟನೂ ಮಾಡ್ತಾನೆ ರೀ, ಆಟ ಆಡ್ತಾನೆ, ಆ್ಯಕ್ಟಿವ್ ಇರ್ತಾನೆ, ಎಲ್ಲ ಸರಿ ಇರ್ತಾನೆ. ಜ್ವರ ಬಂತು ಅವು ಬಿಟ್ಟು ಬಂದುಬಿಡ್ತು. ಸಂಜೆನತ್ತೆ ಚಾಲೋ ಇರ್ತವೆ ರೀ ಆಲ್ಮೋಸ್ಟು. ಇಲ್ಲ ಮಧ್ಯಾಹ್ನ ಬರ್ತೈತಿ, ಇಲ್ಲ ಸಂಜೆಯಿಂದ ರಾತ್ರಿ ಫುಲ್ ಇರ್ತೈತಿ ಜ್ವರ. ಹಿಂಗಿದ್ದಾಗ ಏನು ಮಾಡೋಕ್ಕಂತ ಗೊತ್ತಾಗಲ್ರಿ. ಹಿಂಗಿದ್ದಾಗ ಏನು ಬಿಡಿ ಏನಾಗಿಲ್ಲ, ಅವ್ನಿಗೆ ಆರಾಮದಾನ ಅಂತ ಅನ್ನಿಸ್ತೈತಿ. ಕರ್ಕೊಂಡು ದವಾಖಾನೆಗೆ ಹೋಗಕ್ಕೆ ಸರಿ ಇದು ಹುಡುಗನ ಕರ್ಕೊಂಡು ಹೋಗ್ಬೇಕಂತ ಒಂದು ಅನಿಸ್ತೈತಿ. ಹಗಲೆಲ್ಲ ಚೆನ್ನಾಗಿರ್ತಾನೆ, ರಾತ್ರಿ ಹಂಗೆ ಆಗ್ಬಿಡ್ತೈತಲ್ಲ ಹೆದರ್ಸಿಬಿಡ್ತಾನೆ ರೀ. ಏನೋ ಅನ್ನಂಗೆ ಈ ರೀತಿ ಐತಿ ಸದ್ಯಕ್ಕೆ ನಮ್ಮ ಇದು.
ನೋಡಣ್ರಿ ಅದೆಲ್ಲ ಫೋಟೋಶೂಟಿಂದ ಅದೆಲ್ಲ ಇವ್ನು ಯಾವಾಗ ಪೂರ್ತಿ ಆರಾಮ ಮಕ್ಕನೋ ಅವಾಗ ಅವನ ಅದೃಷ್ಟ ಈ ಥರ ಮತ್ತೆ ಅವಕಾಶ ಐತ್ರಿ, ಯಾವಾಗ ಆಗುತ್ತೆ ಗೊತ್ತಿಲ್ಲ. ಅವ್ನು ಪೂರ್ತಿಯಾಗಿ ಆರಾಮಲ್ಲ ವಿಚಾರ ಎಲ್ಲ ಪೂರ್ತಿ ನೀರಲ್ಲಿ ಅವ್ನ ಮುಖ ನೋಡ್ರಿ ಗೊತ್ತಾಗತ್ತೆ ಹೆಂಗೆ ಏನು ಜ್ವರ ಬಂದು ಮುಖ ಎಲ್ಲ ಚೇಂಜ್ ಆಗೈತೆ ಅವನದು. ಭಾಳ ಸರಿ ಅಂದ್ರೆ ಕೈ ತೋರಿಸಿ ಇಟ್ಟು ತೆಗಿಯೋರಿ ಕೈ ಅದಲ್ಲ. ಓಕೆ ಸ್ನೇಹಿತರೆ, ಈ ಲಾಗ್ ಇಲ್ಲಿಗೆ ಮುಗಿಸ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ. ಬೈ ಬೈ. ಬಾಯ್ ನಮಸ್ಕಾರ. ಥ್ಯಾಂಕ್ ಯು ವೆಲ್ಕಮ್.